ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂಜಲಿ ನಿವಾಸದಲ್ಲಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ, ಬಹಳ ದುಃಖಿತರಾಗಿದ್ದಾರೆ. ವೀರಾಪುರ ಓಣಿಯಲ್ಲಿರುವಂತಹ ಅಂಜಲಿ ನಿವಾಸದಲ್ಲಿ ದುಃಖ ಮಡುಗಟ್ಟಿದೆ. ಅಂಜಲಿ ಮೃತಪಟ್ಟ ಜಾಗದಲ್ಲಿ ದೀಪ ಹಚ್ಚಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆರೋಪಿಯ ವಿರುದ್ಧ ಕ್ರಮ ಆಗಬೇಕು ಅಂತ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ನೇಹಾ ಹತ್ಯೆಯ ರೀತಿಯಲ್ಲೇ ಮತ್ತೊಂದು ಹತ್ಯೆ ನೆನೆ ಆಗಿತ್ತು. ಬೆಳ್ಳಂಬೆಳಗ್ಗೆ ಮನೆಯ ಒಳಗೆ ನುಗ್ಗಿ ಪಾಗಲ್ ಪ್ರೇಮಿ ಹುಡುಗಿಯನ್ನು ಸಾಯಿಸೇ ಬಿಟ್ಟಿದ್ದ. ಇಂಥ ಘಟನೆ ಇದು. ಪದೇ 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 ರಾಜ್ಯದಲ್ಲಿ ಇಂಥ ಘಟನೆ ಆಗ್ತಾ ಇದೆ. ಒಂದು ಕಡೆಯಿಂದ ನೇಹಾ ಹತ್ಯೆ ಆಯಿತು, ಇನ್ನೊಂದು ಕಡೆ ಕೊಡಗಿನಲ್ಲಿ ಮುಂಡವನ್ನೇ ಬೇರ್ಪಡಿಸಿದ್ದಿದೆಯಲ್ಲ, ತಲೆ ಕತ್ತರಿಸಿ ಹತ್ಯೆ ಮಾಡಿದ್ದಿದೆಯಲ್ಲ ಆ ಹತ್ಯೆ. ಅದರ ಬೆನ್ನಲ್ಲೇ ನಿನ್ನೆ ಅಂಜಲಿ ಹತ್ಯೆ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ? ಯಾರೋ ಒಬ್ಬನು ಬರ್ತಾನೆ, ಬೆಳ್ಳಂಬೆಳಗ್ಗೆ ಮನೆ ಒಳಗೆ ನುಗ್ಗಿ ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ ವೆರಿ ಬ್ರೂಟಲ್. ನೀವೆಲ್ಲಿದ್ರ ಅವಾಗ? ಕೈಗೂ ಚಾಕು ಬಿದ್ದೈತ್ರಿ. ಚಾಕು ಹೋಗ್ದ ಓಡೋಗ್ಯಾನ್ರಿ. ಏನಂತ ಪರಿಚಯನ ಇಲ್ರಿ, ಒಮ್ಮೆ ಬದರಿಕೆ ಹಾಕಿದ್ದ ಅಷ್ಟೇ. ಪರಿಚಯನ ಇಲ್ರಿ ಅವ ನಮ್ಗ. ಅವ್ನು ಉಳಿಸ್ಬೇಡ್ರಿ, ಇನ್ನೊಬ್ರ ಹೆಣ್ಮಕ್ಳು ಜೀವ ತಗೊಂಡ ನಾವು ಉಳಿಸ್ಬೇಡ್ರಿ. ನಮ್ಮ ಮಕ್ಕಳಾದಾಗ ಇನ್ನೊಬ್ರ ಹೆಣ್ಮಕ್ಳು. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂಜಲಿ ನಿವಾಸದಲ್ಲಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ, ಬಹಳ ದುಃಖಿತರಾಗಿದ್ದಾರೆ. ವೀರಾಪುರ ಓಣಿಯಲ್ಲಿರುವಂತಹ ಅಂಜಲಿ ನಿವಾಸದಲ್ಲಿ ದುಃಖ ಮಡುಗಟ್ಟಿದೆ. ಅಂಜಲಿ ಮೃತಪಟ್ಟ ಜಾಗದಲ್ಲಿ ದೀಪ ಹಚ್ಚಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆರೋಪಿಯ ವಿರುದ್ಧ ಕ್ರಮ ಆಗಬೇಕು ಅಂತ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ನೇಹಾ ಹತ್ಯೆಯ ರೀತಿಯಲ್ಲೇ ಮತ್ತೊಂದು ಹತ್ಯೆ ನೆನೆ ಆಗಿತ್ತು. ಬೆಳ್ಳಂಬೆಳಗ್ಗೆ ಮನೆಯ ಒಳಗೆ ನುಗ್ಗಿ ಪಾಗಲ್ ಪ್ರೇಮಿ ಹುಡುಗಿಯನ್ನು ಸಾಯಿಸೇ ಬಿಟ್ಟಿದ್ದ. ಇಂಥ ಘಟನೆ ಇದು. ಪದೇ 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 ರಾಜ್ಯದಲ್ಲಿ ಇಂಥ ಘಟನೆ ಆಗ್ತಾ ಇದೆ. ಒಂದು ಕಡೆಯಿಂದ ನೇಹಾ ಹತ್ಯೆ ಆಯಿತು, ಇನ್ನೊಂದು ಕಡೆ ಕೊಡಗಿನಲ್ಲಿ ಮುಂಡವನ್ನೇ ಬೇರ್ಪಡಿಸಿದ್ದಿದೆಯಲ್ಲ, ತಲೆ ಕತ್ತರಿಸಿ ಹತ್ಯೆ ಮಾಡಿದ್ದಿದೆಯಲ್ಲ ಆ ಹತ್ಯೆ. ಅದರ ಬೆನ್ನಲ್ಲೇ ನಿನ್ನೆ ಅಂಜಲಿ ಹತ್ಯೆ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ? ಯಾರೋ ಒಬ್ಬನು ಬರ್ತಾನೆ, ಬೆಳ್ಳಂಬೆಳಗ್ಗೆ ಮನೆ ಒಳಗೆ ನುಗ್ಗಿ ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ ವೆರಿ ಬ್ರೂಟಲ್. ನೀವೆಲ್ಲಿದ್ರ ಅವಾಗ? ಕೈಗೂ ಚಾಕು ಬಿದ್ದೈತ್ರಿ. ಚಾಕು ಹೋಗ್ದ ಓಡೋಗ್ಯಾನ್ರಿ. ಏನಂತ ಪರಿಚಯನ ಇಲ್ರಿ, ಒಮ್ಮೆ ಬದರಿಕೆ ಹಾಕಿದ್ದ ಅಷ್ಟೇ. ಪರಿಚಯನ ಇಲ್ರಿ ಅವ ನಮ್ಗ. ಅವ್ನು ಉಳಿಸ್ಬೇಡ್ರಿ, ಇನ್ನೊಬ್ರ ಹೆಣ್ಮಕ್ಳು ಜೀವ ತಗೊಂಡ ನಾವು ಉಳಿಸ್ಬೇಡ್ರಿ. ನಮ್ಮ ಮಕ್ಕಳಾದಾಗ ಇನ್ನೊಬ್ರ ಹೆಣ್ಮಕ್ಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.